ಸೊ ಇದಿಷ್ಟು ಲಿಸ್ಟ್ ಇರೋದು ಟ್ರಿಕ್ಕಿ ಚಾಪ್ಟರ್ಸು ನಿಮ್ಮ ಮ್ಯಾಥಮೆಟಿಕ್ಸ್ ಎಕ್ಸಾಮ್ಗೆ. ನಿಮಗೆ ಇದೆ ಚಾಪ್ಟರ್ ಕ್ವಾಡ್ರಾಟಿಕ್ ಇಕ್ವೇಷನ್, ಅರ್ಥಮೆಟಿಕ್ ಪ್ರೋಗ್ರೆಷನ್, ಟ್ರಯಾಂಗಲ್ಸ್, ಸರ್ಕಲ್ಸ್, ಕೋಆರ್ಡಿನೇಟ್ ಜಾಮೆಟ್ರಿ, ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ, ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ, ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್, ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್. ಇದನ್ನ ಟ್ರಿಕ್ಕಿ ಅಂತ ಹೇಳಿದ್ದೀನಿ, ಡಿಫಿಕಲ್ಟ್ ಅಂತ ನಾನು ಹೇಳಿಲ್ಲ. ಸೊ ನೆನ್ಪಿಟ್ಕೊಳ್ಳಿ, ಇದನ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ಒಂದೊಂದಾಗಿ ಹೇಳ್ಕೊಡ್ತೀನಿ. ಫಸ್ಟ್ ಚಾಪ್ಟರ್ ನಿಮಗೆ ಕ್ವಾಡ್ರಾಟಿಕ್ ಇಕ್ವೇಷನ್. ಇದರಲ್ಲಿ ಫ್ರೇಮಿಂಗ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ ನಿಮಗೆ ಬರಬೇಕು. ಅದೇ ಥರ ಫ್ಯಾಕ್ಟರೈಸೇಷನ್ ಬರಬೇಕು, ರೂಟ್ಸ್ ಫೈಂಡ್ ಔಟ್ ಮಾಡಲಿಕ್ಕೆ. ನೇಚರ್ ಆಫ್ ರೂಟ್ಸ್ ಗೊತ್ತಿರಬೇಕು, ಡಿಸ್ಕ್ರಿಮಿನೆಂಟ್ ಕಂಡುಹಿಡಿದು. ಅದಾದಮೇಲೆ ಇದ್ರ ಮೇಲಿರೋ ವರ್ಡ್ ಪ್ರಾಬ್ಲಮ್ಸು ಇದು ನಿಮಗೆ ಬಂದೇ ಬರುತ್ತೆ 3 ಮಾರ್ಕ್ಸ್ಗೆ. ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 3 ಮಾರ್ಕ್ಸ್ಗೆ ಬರೀ ವರ್ಡ್ ಪ್ರಾಬ್ಲಮ್ಸ್ ಹೇಳ್ತಾ ಇದ್ದೀನಿ. ಸೊ ಇದು ಕೂಡ ಒಳ್ಳೆ ವೇಟೇಜ್ ಚಾಪ್ಟರ್ ಇದೆ, ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದಾದಮೇಲೆ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಎಲ್ಲ ಗೊತ್ತಿರಲಿ, ಜನರಲ್ ಟರ್ಮು, ಸಮ್ ಆಫ್ ಎನ್ ಟರ್ಮ್ಸ್ ಗೊತ್ತಿರಲಿ. ಇದಾದ್ಮೇಲೆ ನಿಮ್ಗೆ ಎಕ್ಸ್ಟ್ರಾ ಇರೋದಂದ್ರೆ nth ಟರ್ಮ್ ಫ್ರಮ್ ದ ಲಾಸ್ಟ್ ಮತ್ತೆ ಫಸ್ಟ್ ನೆಗೆಟಿವ್ ಟರ್ಮ್ದು ಕ್ವೆಶನ್ಸ್ ಇರುತ್ತೆ. ಸೊ ಅದೇ ತರ ರೇಷಿಯೋ ಸಾಮ್ಸ್ ಟರ್ಮ್ಸ್ ಕೊಟ್ಟಿರ್ತಾರೆ, ಸಮ್ ಆಫ್ ಟರ್ಮ್ಸ್ ಅಂತ ಕೊಟ್ಟಿರ್ತಾರೆ, ಸಮ್ ಆಫ್ 4 or 5 ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಅಂತ ಕೊಟ್ಟಿರ್ತಾರೆ. ಇದೇ ತರ ಎಲ್ಲಾ ಪ್ರಾಬ್ಲಮ್ಸು ನಾವು ಆಲ್ರೆಡಿ ಸಾಲ್ವ್ ಮಾಡಿದೀವಿ. ಪ್ರಾಕ್ಟೀಸ್ ಮಾಡಬೇಕು. ಅಪ್ಲಿಕೇಶನ್ ಪ್ರಾಬ್ಲಮ್ಸ್ ಬರ್ತವೆ. ನಾವು ವರ್ಡ್ ಪ್ರಾಬ್ಲಮ್ ಇಲ್ಲಿವರೆಗೂ ಮಾಡೆಲ್ ಪೇಪರಲ್ಲಿ ಇದನ್ನ ನೋಡಿಲ್ಲ, ಆದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅಪ್ಲಿಕೇಶನ್ ಪ್ರಾಬ್ಲಮ್ಸ್ ಇದೆ. ನೀವು ನೋಡಿಕೊಂಡು ಇದನ್ನ ಸಾಲ್ವ್ ಮಾಡಬೇಕು. ಮಾಡ್ತೀರಲ್ವಾ? ಇದಾದ್ಮೇಲೆ ಟ್ರಯಾಂಗಲ್ಸ್ ಚಾಪ್ಟರಲ್ಲಿ ಪ್ರೂಫ್ ನಿಮಗೆ ಫಿಕ್ಸ್ 4 ಮಾರ್ಕ್ಸಿಗೆ ಬಂದೇ ಬರುತ್ತೆ. ಥೇಲ್ಸ್ ಥಿಯರಮು ಅಥವಾ SSS SAS ಟ್ರಿಪಲ್ ಎ ಸಿಮಿಲಾರಿಟಿ. ಸೊ ಇದು ಈ ಪ್ರೂಫ್ನ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ 4 ಮಾರ್ಕ್ಸ್ ನಿಮಗೆ ಫಿಕ್ಸ್ ಬರುತ್ತೆ. ಅದನ್ನ ಬಿಟ್ಟರೆ ಒಂದಿಷ್ಟು ಸಿಂಪಲ್ ಪ್ರಾಬ್ಲಮ್ಸ್ ಬರುತ್ತೆ 1 ಮಾರ್ಕು ಅಥವಾ 3 ಮಾರ್ಕ್ಸ್ಗೆ. BBT ಮತ್ತು ಸಿಮಿಲಾರಿಟಿ ಮೇಲೆ ಇದನ್ನ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ 3 ಮಾರ್ಕ್ಸ್ಗೆ ಒಂದು ಸ್ವಲ್ಪ ಅಪ್ಲಿಕೇಶನ್ ಪ್ರಾಬ್ಲಮ್ಸ್ ನಿಮಗೆ ಬರಬಹುದು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಥರ ಒಂದ್ಸಲ ರೆಫರ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಸರ್ಕಲ್ಸ್ ಚಾಪ್ಟರಲ್ಲಿ ಅಗೇನ್ ನಿಮಗೆ 2 ಪ್ರೂಫ್ ಆಫ್ ಫಿಕ್ಸ್ಡ್ ಇದೆ, ರೇಡಿಯಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್ ಮತ್ತೆ ಈಕ್ವಲ್ ಟ್ಯಾಂಜೆಂಟ್ ಫ್ರಮ್ ದ ಎಕ್ಸ್ಟರ್ನಲ್ ಪಾಯಿಂಟ್. ಇವೆರಡರಲ್ಲಿ ಒಂದಾದರೂ ಕೇಳ್ತಾರೆ 3 ಮಾರ್ಕ್ಸ್ಗೆ. ಆಮೇಲೆ ಆಂಗಲ್ಸ್ ಮತ್ತೆ ಲೆನ್ಸ್ ಮೇಲೇನೆ ಇರೋದು ನಿಮಗೆ ಸರ್ಕಲ್ ಚಾಪ್ಟರ್ಲಿ ಕ್ವೆಶನ್ನು. ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂದೊಂದ್ಸರಿ ಅದನ್ನೇ ಪ್ರೂವ್ ದ್ಯಾಟ್ ಅಂತ ಕೇಳಿರ್ತಾರೆ. ಸೊ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಸ್ ನಿಮಗೆ ನೀಟಾಗಿ ಬಂದರೆ ಮುಂದೆ ನೀವು LB ರಲ್ಲಿರೋ ಕ್ವೆಶನ್ಸ್ ಕೂಡ ನೀವು ಸಾಲ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಚಾಪ್ಟರ್ ನಿಮಗಿದೆ ಕೋಆರ್ಡಿನೇಟ್ ಜಾಮೆಟ್ರಿ. ಇಲ್ಲಿ ನಿಮಗೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಆಕ್ಸಸ್ ಗೊತ್ತಿರಲಿ, ಅದೇ ಬೇಸಿಕ್ ಕಾನ್ಸೆಪ್ಟ್ ನಿಮಗೆ ಫಸ್ಟ್ ಗೊತ್ತಿರಲಿ. ಆಮೇಲೆ ಡಿಸ್ಟೆನ್ಸ್ ಫಾರ್ಮುಲಾ, ಡಿಸ್ಟೆನ್ಸ್ ಫ್ರಮ್ ದ ಒರಿಜಿನ್ ತುಂಬ ಇಂಪಾರ್ಟೆಂಟು. ಸೆಕ್ಷನ್ ಫಾರ್ಮುಲಾ ಇದೆ, ಮಿಡ್ ಪಾಯಿಂಟ್ ಫಾರ್ಮುಲಾ ಇದೆ. ಇವಾಗ ಸೆಕ್ಷನ್ ಫಾರ್ಮುಲಾದ ಅಪ್ಲಿಕೇಶನ್ ಆಗಿ ಲೈನ್ ಸೆಗ್ಮೆಂಟ್ ಡಿವೈಡೆಡ್ ಬೈ ಆಕ್ಸಸ್ ಅಂದರೆ ಎಕ್ಸ್ ಆಕ್ಸಿಸ್ ಅಥವಾ ವೈ ಆಕ್ಸಿಸ್ ಅಲ್ಲಿ ಒಂದು ಪಾಯಿಂಟ್ನ ಕನ್ಸಿಡರ್ ಮಾಡ್ಕೋತೀವಿ. ಡಿಸ್ಟೆನ್ಸ್ ಫಾರ್ಮುಲಾಯಿಂದ ಅಪ್ಲಿಕೇಶನ್ ಆಗಿ ಕೊಲಿನಿಯಾರಿಟಿ ಮತ್ತೆ ಈಕ್ವ ಡಿಸ್ಟೆಂಟ್ ಪಾಯಿಂಟ್ಸ್ ಬರುತ್ತೆ. ಇಲ್ಲ ಅಂದರೆ ಒಂದೊಂದ್ಸಾರಿ ಐಸೋಸ್ಲೆಸ್ ಟ್ರಯಾಂಗಲ್, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ಸ್ಕ್ವಯರ್ ಅಂತ ಕೂಡ ಕೇಳಿರ್ತಾರೆ. ಅದೇ ಥರ ವರ್ಟಿಸಸ್ ಆಫ್ ಪ್ಯಾರಲೋಗ್ರಾಮ್, ಇದು ಮಿಡ್ ಪಾಯಿಂಟ್ ಫಾರ್ಮುಲಾದು ಒಂದು ಅಪ್ಲಿಕೇಶನ್ ಸಿಗುತ್ತೆ. ಇನ್ನು ಒಂದು ಎಕ್ಸ್ಟ್ರಾ ಅಂದರೆ ಇಲ್ಲಿ ನಿಮ್ಗೆ ಇರೋದು ಪಾಯಿಂಟ್ ಆಫ್ ಟ್ರೈಸೆಕ್ಷನ್ ಅಂತ. ಮಿಡ್ ಪಾಯಿಂಟ್ ಫಾರ್ಮುಲಾ ಮತ್ತೆ ಸೆಕ್ಷನ್ ಫಾರ್ಮುಲಾದು ಸ್ವಲ್ಪ ಅಪ್ಲಿಕೇಶನ್ ಮಿಕ್ಸ್ ಆಗಿ ಬರುತ್ತೆ. ನೆಕ್ಸ್ಟು ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿಲಿ ನಿಮಗೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಗೊತ್ತಿರಲಿ, ಅದಕ್ಕೆ ಟ್ರಿಕ್ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಆ್ಯಂಗಲ್ಸ್ ಗೊತ್ತಿರಲಿ, ಆ ಟೇಬಲ್ನು ಹೆಂಗೆ ನೆನ್ಪಿಟ್ಕೋಬೇಕು ಅಂತ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಇದಾದಮೇಲೆ ಐಡೆಂಟಿಟೀಸ್ ಇರೋದು, ಆ ಐಡೆಂಟಿಟೀಸ್ ಮೇಲೆ ಅಪ್ಲಿಕೇಶನ್ ಅಂದರೆ ಪ್ರೂಫ್ ಇರುತ್ತೆ. ಈ ಪ್ರೂಫು ನಿಮಗೆ ಇರೋದು ರೇಷಿಯೋಸಿಂದಾದರೂ ಕೇಳಿರ್ಬೋದು ಅಥವಾ ಆ್ಯಂಗಲ್ಸಿಂದಾದರೂ ಕೇಳಿರ್ಬೋದು. ಸ್ವಲ್ಪ ಸಿಂಪ್ಲಿಫೈ ಮಾಡಲಿಕ್ಕೆ ಆ್ಯಂಗಲಿಂದ ಕೊಟ್ಟಿರ್ತಾರೆ, ತುಂಬ ಈಸಿಯಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ಮಾಡೋದಿರುತ್ತೆ. ಅದಾದಮೇಲೆ ಒಂದೊಂದ್ಸರಿ ತುಂಬ ಸಿಂಪಲ್ ಆಗಿ 1 ಮಾರ್ಕ್ಗೆ 2 ಮಾರ್ಕ್ಗೆ ಅಂದರೆ ಕೇಳ್ಬೋದು ಆ್ಯಂಗಲ್ ಫೈಂಡ್ ಔಟ್ ಮಾಡಿ, ಡಯಾಗ್ರಾಮ್ ಕೊಟ್ಬಿಟ್ಟು ಆ್ಯಂಗಲ್ ಫೈಂಡ್ ಔಟ್ ಮಾಡಿ ಅಂತ. ಅಲ್ಲೇನಾದರೂ ಅಪ್ಲಿಕೇಶನ್ ಇರುತ್ತೆ ನಿಮ್ಮ ಐಡೆಂಟಿಟಿಯಿಂದ ಅಥವಾ ನಿಮ್ಮ ರೇಷಿಯೋಯಿಂದ ಐಡೆಂಟಿಟಿಯಿಂದ, ಅಥವಾ ಒಂದೊಂದ್ಸರಿ ರೇಷಿಯೋ ಕಂಡುಹಿಡಿಯೋಕ್ಕೆ ಕ್ವೆಶನ್ಸ್ ಇರುತ್ತೆ. ಇದನ್ನು ಬಿಟ್ಟರೆ ನೆಕ್ಸ್ಟ್ ಚಾಪ್ಟರ್ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ. ಇಲ್ಲಿ ನಿಮಗೆ ಬರೋದು 4 ಮಾರ್ಕ್ಸ್ ಇಂದು ಕಂಪಲ್ಸರಿ ವರ್ಡ್ ಪ್ರಾಬ್ಲಮ್. ಸೊ ಇಲ್ಲಿ ನಿಮಗೆ ಪ್ರಾಪರಾಗಿ ಐಡೆಂಟಿಫೈ ಮಾಡಬೇಕು ಆ್ಯಂಗಲ್ ಆಫ್ ಎಲಿವೇಶನ್ ಅಥವಾ ಡಿಪ್ರೆಷನ್ ಯಾವುದು ಅಂತ. ಅದಾದಮೇಲೆ ನಿಮಗೆ ಕರೆಕ್ಟಾಗಿ ಟ್ರಯಾಂಗಲ್ ಗೊತ್ತಾಗುತ್ತೆ. ಈ ಸ್ಟೆಪ್ ಬಂದರೆ ಟ್ರಯಾಂಗಲ್ ಸಿಗುತ್ತೆ. ಟ್ರಯಾಂಗಲ್ ಸಿಕ್ಕರೆ ಕ್ವೆಶನ್ ಬಿಟ್ಸ್ನ ನೀವು ಸಾಲ್ವ್ ಮಾಡಿ ಚೆಕ್ ಮಾಡಿ ಎಷ್ಟು ಬಿಟ್ಸ್ ಕೇಳಿದ್ದಾರೆ ಅಂತ. ಒಂದೊಂದ್ಸರಿ ಒಂದೇ ಕೇಳಿರುತ್ತೆ, ಒಂದ್ಸರಿ ಮಲ್ಟಿಪಲ್ ಕ್ವೆಶನ್ಸ್ ಇರ್ತವೆ. ಎಲ್ಲಾನು ವರ್ಡಲ್ಲಿ ಬರೆದು ಆನ್ಸರ್ ಬರೀರಿ. ಅಪ್ರೋಪ್ರಿಯೇಟ್ ಯೂನಿಟ್ಸ್ ಯೂಸ್ ಮಾಡಬೇಕು. ಸೆಂಟಿಮೀಟರ್, ಮೀಟರ್ ಏನಿರುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ನಿಮಗೆ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ಚಾಪ್ಟರಲ್ಲಿ ಇರೋದು ಕಾಂಬಿನೇಷನ್ ನೀವು ಐಡೆಂಟಿಫೈ ಮಾಡಬೇಕು. ಅದರಲ್ಲಿ ಆ ಸಾಲಿಡಲ್ಲಿ ಏನಿದೆ ಅಂತ ಗೊತ್ತಾಗಬೇಕು. ಆಮೇಲೆ ಒಂದೊಂದು ಸಾರಿ ಕನ್ವರ್ಷನ್ ಇರುತ್ತೆ, ಅಂದರೆ ಒಂದೊಂದ್ಸರಿ ವಾಲ್ಯೂಮ್ ಅಂದರೆ ನೀರು ಡಿಸ್ಪ್ಲೇಸ್ ಆಗಿರುತ್ತೆ ಅಥವಾ ಈ ಕಡೆಯಿಂದ ನೀರು ಇನ್ನೊಂದು ಕಡೆ ಹಾಕಿರ್ತಾರೆ.
ಜಸ್ಟ್ ಎಕ್ಸಾಂಪಲ್, ಅಲ್ಲಿ ನೀವು ಕನ್ವರ್ಷನ್ ಇದ್ದಾಗ ನಿಮಗೆ ಲೀಟರು ಮಿಲಿ ಲೀಟರು ಕನ್ವರ್ಷನ್ ಬರುತ್ತೆ. ಅದನ್ನೂ ಕೂಡ ನಾನು ನಿಮಗೆ ಟ್ರಿಕ್ ಹೇಳ್ಕೊಟ್ಟಿದ್ದೀನಿ. ಅದನ್ನ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಫಾರ್ಮುಲಾ ಕರೆಕ್ಟಾಗಿ ಯೂಸ್ ಮಾಡಬೇಕು. ಯಾವ ಕಾಂಬಿನೇಷನ್ ಇದೆ ಅಂತ ಚೆಕ್ ಮಾಡಿಕೊಂಡು ಫಾರ್ಮುಲಾ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಆಬ್ವಿಯಸ್ಲಿ ಲಾಸ್ಟ್ಗೆ ಕರೆಕ್ಟಾಗಿ ಯೂನಿಟ್ಸ್ ಇರಬೇಕು. ಒಂದೊಂದ್ಸರಿ ರೇಡಿಯಸ್ ಕೇಳಿರ್ತಾರೆ, ಹೈಟ್ ಕೇಳಿರ್ತಾರೆ, ಸೊ ಅಲ್ಲಿ ಸೆಂಟಿಮೀಟರ್ ಮೀಟರ್ ಯೂಸ್ ಮಾಡಿರ್ತೀರಾ. ವಾಲ್ಯೂಮ್ ಕೇಳಿದಾಗೆ ಕ್ಯೂಬಿಕ್ ಸೆಂಟಿಮೀಟರ್ ಕ್ಯೂಬಿಕ್ ಮೀಟರ್ ಯೂಸ್ ಮಾಡಿರ್ತೀರಾ, ಅಥವಾ ಸರ್ಫೇಸ್ ಏರಿಯಾ ಇದ್ದಾಗ ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಮೀಟರ್ ಸ್ಕ್ವೇರ್ನ ಯೂಸ್ ಮಾಡಿರ್ತೀರಾ. ಇದನ್ನ ನೀವು ನೋಡ್ಕೊಂಡು ಮಾಡಬೇಕು. ನೋಡಿ, ಲೀಟರ್ ಮಿಲಿ ಲೀಟರ್ ಕನ್ವರ್ಷನ್ ಅಂತ ಹೇಳಿದ್ದೀನಿ. ಇದು ಬಂದು ನಿಮಗೆ ವಾಲ್ಯೂಮ್ ಬೇಸ್ಡ್ ಕನ್ವರ್ಷನ್ ಆಗಿರುತ್ತೆ. ಅದನ್ನ ನೆನ್ಪಿಡ್ಬೇಕು ನೀವು. ನೆಕ್ಸ್ಟ್ ನಿಮಗೆ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸು. ಇಲ್ಲಿ ನಿಮಗೆ ಲೆಂತ್ ಆಫ್ ದ ಆರ್ಕು, ಪೆರಿಮೀಟರ್ ಆಫ್ ಸೆಕ್ಟರ್ ಮತ್ತು ಏರಿಯಾ ಆಫ್ ಸೆಕ್ಟರ್ ಗೊತ್ತಿರಲಿ, ಏರಿಯಾ ಆಫ್ ಸೆಗ್ಮೆಂಟ್ ಗೊತ್ತಿರಲಿ, 60 ಡಿಗ್ರಿ ಆ್ಯಂಗಲ್, 90 ಡಿಗ್ರಿ ಆ್ಯಂಗಲ್ ಅಂದರೆ ಕ್ವಾಡ್ರೆಂಟ್ ಮೆಜರ್ಮೆಂಟ್ ಕೂಡ ಕೊಟ್ಟಿರ್ತಾರೆ ಒಂದೊಂದು ಸಾರಿ. ಅದನ್ನ ನೀವು ಕರೆಕ್ಟಾಗಿ ನೋಡ್ಕೊಂಡು ಸಾಲ್ವ್ ಮಾಡಿ. ಇನ್ನೊಂದು ಎಕ್ಸ್ಟ್ರಾ ಏನು ನೋಡ್ತಿದ್ದೀರಿ ಅಂದರೆ ಇಲ್ಲಿ ಕಾಂಬಿನೇಷನ್ ಫಿಗರ್ಸು, ಅಂದರೆ ಟ್ರಯಾಂಗಲ್ಲಿ ಆರ್ಕ್ ಇರುತ್ತೆ ಅಥವಾ ಸ್ಕ್ವೇರಲ್ಲಿ ಆರ್ಕ್ ಇರುತ್ತೆ. ಈ ಥರ ಕಾಂಬಿನೇಷನ್ ಫಿಗರ್ಸ್ ಕೂಡ ಕೊಟ್ಟಿರ್ತಾರೆ. ವರ್ಡ್ ಪ್ರಾಬ್ಲಮ್ಸ್ ನೋಡಿದ್ದೀರಾ ನೀವು, ಒಂದು ಸ್ವಲ್ಪ ಅಪ್ಲಿಕೇಶನ್ ಲೆವೆಲ್ ಆಗಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಇದೆ, ಮಾಡೆಲ್ ಪೇಪರಲ್ಲಿ ಕೂಡ ಬಂದಿದೆ. ಸೊ ಅದು ನೀವು ನೀಟಾಗಿ ನೋಡ್ಕೊಳ್ಳಿ. ಆಮೇಲೆ ಫಾರ್ಮುಲಾ ಕರೆಕ್ಟಾಗಿ ಯೂಸ್ ಮಾಡಬೇಕು. ಅವ್ರು ಏನು ಕೇಳಿದಾರೆ ಅದನ್ನ ನೋಡಿ. ಆಮೇಲೆ ಯೂನಿಟ್ಸ್ ಕೂಡ ಕರೆಕ್ಟಾಗಿ ಯೂಸ್ ಮಾಡಿ. ಒಂದೊಂದ್ಸಾರಿ ಆ್ಯಂಗಲ್ ಕಂಡು ಹಿಡಿಯೋದು ಇರುತ್ತೆ, ಒಂದೊಂದ್ಸಾರಿ ರೇಡಿಯಸ್ ಕಂಡು ಹಿಡಿಯೋದು ಇರುತ್ತೆ. ಅದನ್ನೆಲ್ಲ ನೀಟಾಗಿ ನೋಡಿಕೊಂಡು ಸಾಲ್ವ್ ಮಾಡಿ. ನೋಡಿ, ಇಷ್ಟು ನಾನು ನಿಮಗೆ ಹೇಳಿದ್ದೀನಿ ಏನೇನು ಬರುತ್ತೆ, ಹೇಗೆ ಬರುತ್ತೆ ಅಂತ. ಇದನ್ನೆಲ್ಲನೂ ನೀವು ನೀಟಾಗಿ ರಿವೈಸ್ ಮಾಡ್ಕೊಳ್ಳಿ. ಇದು ಚಾಪ್ಟರ್ಸು ಟಫ್ ಇಲ್ಲ, ಸ್ವಲ್ಪ ಟ್ರಿಕ್ಕಿ ಆಗಬಹುದು. ಇದು ಟ್ರಿಕ್ಕಿ ಚಾಪ್ಟರ್ಸೇ ಆಗಿರ್ಬೋದು, ಆದರೆ ಇದು ಡಿಫಿಕಲ್ಟ್ ಇಲ್ಲ. ಟ್ರಿಕ್ಕಿ ಹೇಳಿದ್ದು ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ವರ್ಡ್ ಪ್ರಾಬ್ಲಮ್ಸ್ ಇದೆ. ನೀವು ಬೇರೆ ಬೇರೆ ವೆರೈಟಿ ವರ್ಡ್ ಪ್ರಾಬ್ಲಮ್ಸನ್ನು ನೀವು ಸಾಲ್ವ್ ಮಾಡ್ಕೋಬೇಕು ಅಂತ ಅಷ್ಟೇ. ಆದರೆ ನೀವು ಅಷ್ಟು ಪ್ರಾಕ್ಟೀಸ್ ಮಾಡಿದ ಮೇಲೆ ನಿಮಗೆ ಸಾಲ್ವ್ ಮಾಡ್ಲಿಕ್ಕೆ ಆಗುತ್ತೆ, ಅಷ್ಟೊಂದು ಕಷ್ಟ ಆಗಲ್ಲ. ಸೊ ಫಸ್ಟ್ ಆಫ್ ಆಲ್ ನೀವು ಈ ಚಾಪ್ಟರ್ಸ್ದು ಬೇಸಿಕ್ ಕ್ಲಿಯರ್ ಮಾಡಿಕೊಂಡ್ರೆ ಆರಾಮಾಗಿ ಪಾಸ್ ಆಗ್ತೀರಾ. ಪಾಸ್ ಆಗೋದು ಕಷ್ಟ ಅಲ್ಲ ನಿಮಗೆ ಎಕ್ಸಾಮಲ್ಲಿ. ಆದರೆ ಒಂದು ಸ್ವಲ್ಪ ವರ್ಡ್ ಪ್ರಾಬ್ಲಮ್ ಚೆನ್ನಾಗಿ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿ ಸ್ಕೋರ್ ಬರುತ್ತೆ ಎಕ್ಸಾಮಲ್ಲಿ, ಅದು ಗ್ಯಾರಂಟೀಡ್. ನಿಮಗೇನು ಬೇಕು ಎಲ್ಲ ರಿಸೋರ್ಸಸ್ ಅವೈಲೇಬಲ್ ಇದೆ, ನಿಮಗೆ ಹಿಂಟ್ಸ್ ಅವೈಲೇಬಲ್ ಇದೆ, ಶಾರ್ಟ್ ಕ್ವೆಶನ್ಸ್ ಅವೈಲೇಬಲ್ ಇದೆ, ಮಾಡೆಲ್ ಪೇಪರ್ಸ್ ಇದೆ, LBA ಸೀರೀಸ್ ಕೂಡ ಇದೆ. ಎಲ್ಲನೂ ಯೂಸ್ ಮಾಡಿಕೊಂಡು ವೆರೈಟಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ಬುಕ್ ಸಾಲ್ವ್ ಮಾಡೋದನ್ನು ಮರಿಬೇಡಿ. ಟೆಕ್ಸ್ಟ್ ಬುಕ್ ಫಸ್ಟ್ ಸಾಲ್ವ್ ಮಾಡಬೇಕು, ಸರಿನಾ? ಸೊ ನಿಮಗೆ ಬೇಕಾಗಿರೋ ಫಾರ್ಮುಲಾಸ್ ಕೂಡ ನಾನು ಎಲ್ಲ ಲಿಸ್ಟ್ ಮಾಡಿ ಕೊಡ್ತಾ ಇದ್ದೀನಿ. ಇದು ನಿಮಗೆ ಸಿಗುತ್ತೆ ನಮ್ಮ ವಾಟ್ಸಪ್ ಚಾನಲಲ್ಲಿ. ಸೊ ಈ ವಿಡಿಯೋ ಕೆಳಗಡೆ ಪಿನ್ಡ್ ಕಾಮೆಂಟಲ್ಲಿ ನಿಮಗೆ ಸಿಗುತ್ತೆ ವಾಟ್ಸಪ್ ಚಾನಲ್ದು ಲಿಂಕು. ಅದಕ್ಕೆ ನೀವು ಬೇಗ ಹೋಗಿ ಜಾಯ್ನ್ ಆಗಿ. ನಿಮಗೆ ಅಲ್ಲಿ ಸಿಗುತ್ತೆ ಇಂಪಾರ್ಟೆಂಟ್ ಫಾರ್ಮುಲಾಸು, ಆಮೇಲೆ ಇಂಪಾರ್ಟೆಂಟ್ ಕ್ವೆಶನ್ಸು, ನೋಟಿಫಿಕೇಷನ್ಸ್ ಅಬೌಟ್ ದ ಕ್ಲಾಸಸ್, ಎಲ್ಲ ಇನ್ಫಾರ್ಮೇಷನ್ ಅಲ್ಲಿ ಸಿಗುತ್ತೆ. ಬೇಗ ಬೇಗ ಜಾಯ್ನ್ ಆಗಬೇಕು. ನಿಮಗೆ ಮತ್ತಿನ್ನೇನು ಬೇಕು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಈ ಟ್ರಿಕ್ಕಿ ಕ್ವೆಶನ್ಸ್ನ, ಈ ಟ್ರಿಕ್ಕಿ ಚಾಪ್ಟರ್ಸ್ನ ನೀವು ಆರಾಮಾಗಿ ಟ್ಯಾಕಲ್ ಮಾಡ್ತೀರಿ ಅಂತ ಕೂಡ ನಾವು ಕಾಮೆಂಟಲ್ಲಿ ಹೇಳಿ. ಟ್ಯಾಕಲ್ ಟ್ರಿಕ್ ಅಂತ ನೀವು ಕಾಮೆಂಟಲ್ಲಿ ಬರೀರಿ. ನಾನು ನಿಮ್ಮ ಕಾಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಅಲ್ಲಿವರೆಗೂ ಬಾಯ್.